ಪಕ್ಷದಲ್ಲಿ ಒಂದೇ ನೋವು ಗುಂಪುಗಾರಿಕೆ ಇದೆ ಇದೆ ಅಂತ. ಬಟ್ ಈಗ ನೀವು ನೋಡ್ತಾ ಇದ್ದೀರಲ್ಲ, ಮೊದಲು ಪಾರ್ಲಿಮೆಂಟ್ ಎಲೆಕ್ಷನ್ ಒಟ್ಟಿಗೆ ಇದ್ದಿದ್ರೆ KH ಮುನಿಯಪ್ಪ ಆರಾಮಾಗಿ ಗೆಲ್ಕೊಂಡು ಬರ್ತಾಯಿದ್ರು. ಈಗೂ ಈಗ ನಡೀತಾ ಇರೋದು ಕಾಂಗ್ರೆಸ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಹೈಕಮಾಂಡ್ ಕೂತು ಮಾತಾಡಿದರೆ ಜಿಲ್ಲೆಯಲ್ಲಿ ಒಂದು ವಾತಾವರಣ ಕಾಂಗ್ರೆಸ್ಗೆ ಇರ್ತಾಯಿತ್ತು. ಬಟ್ ಅವ್ರು ಏನಂತೂ ಗೊತ್ತಿಲ್ಲ, ಮುನ್ಸ್ಕೊಂಡಿದ್ದಾರೆ ಅವರು. ಇವರು ಒಂದು ಒಗ್ಗಟ್ಟು ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ರಾಜ್ಯದಲ್ಲಿ ಎಲ್ಲ ಕಡೆನೂ ಮಾಡಿದ್ದಾರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾಕೆ ಮಾಡಿಲ್ಲ ಅಂತ ನಮ್ಮದು ಒಂದು ನೋವಿದು. ಯಾಕೆ ಮಾಡೋಕ್ಕಾಗಿಲ್ಲ? CM ಇದ್ದರು, ಡೆಪ್ಯೂಟಿ CM ಇದ್ದರು, ಇಲ್ಲಿ ನಮ್ಮ ಶಾಸಕರಿಗೆ ಅವ್ರು ಗೌರವ ಕೊಡ್ತಾಯಿದ್ರು. ಯಾಕೆ ಮಾಡಬಾರ್ದು? ಗುಂಪುಗಾರಿಕೆ ಕಟ್ಕೊಂಡು ಈಗೂ ಸೋತಾಗ್ತಿರಲ್ಲ. ಗುಂಪೊಂದಾಗಲೇ ಈಗೂ ಕಾಂಗ್ರೆಸ್ ಪಕ್ಷ ಬರುತ್ತೆ ಕೋಲಾರ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಬೆಲ್ಟ್ ನಮ್ಮದೆಲ್ಲ ಕೋಲಾರ ಜಿಲ್ಲೆ. ಬಟ್ ಅವರು ಹೇಳಿದ ಜವಾಬ್ದಾರಿ ಕೆಲಸಗಳು, ಪಕ್ಷದಲ್ಲಿ ಏನು ಜವಾಬ್ದಾರಿ ಕೆಲಸ ಕೊಟ್ಟರು ನಾನು ಮಾಡ್ಕೊಂಡು ಬಂದಿದ್ದು. ಗುಂಪುಗಾರಿಕೆ ಎರಡು ಇದ್ರೂ KH ಬನ ಒಂದು, ನಮ್ಮ ಮಂಜನ ಬನ ಒಂದು ಇದ್ದಾಗೂ ತಾಲೂಕಲ್ಲಿ ಅವ್ರಿಗೇನು ಮಾಡಬೇಕೋ ಇವ್ರಿಗೇನು ಮಾಡಬೇಕೋ ಜೊತೆಯಲ್ಲಿ ಇದ್ಕೊಂಡು ಎಲ್ಲರೂ ನನ್ನ ಸ್ನೇಹಿತರಲ್ಲೇ, ವಿರೋಧ ಇಲ್ಲ ನನಗೆ. ಅದರಿಂದ ಪಕ್ಷ ಬೆಳೆಸ್ಕೊಂಡೇ ಬಂದಿದ್ದೀನಿ ನಾನು. ಪಕ್ಷದಲ್ಲಿ ಒಗ್ಗಟ್ಟಿಲ್ಲ. ಈಗಾಗಲೂ ಮೊದಲೇ ವಿಧಾನಸಭಾ ಚುನಾವಣೆ ಬಂದಾಗನೂ ಪತ್ರಕರ್ತರಿಗೆ ಆವಾಗೂ ಹೇಳಿದ್ದೀನಿ ನಾನು, ಪಕ್ಷ ಬಿಟ್ಟ ಕಾರಣ ಏನೆಂದರೆ ಒಗ್ಗಟ್ಟಿಲ್ಲದೆ ಆಗೋಯ್ತು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ನಾಯಕರು ಒಂದು ಒಗ್ಗಟ್ಟಿಲ್ಲ. KH ಮುನಿಯಪ್ಪ ಬನ ಒಂದು, ನಮ್ಮ ರಮೇಶ್ ಕುಮಾರ್ ಸಾಹೇಬ್ರ ಒಂದು ಬನ ಅಂತ ಬನಗಳು ಕಟ್ಟಿಕೊಂಡು ಅವರವರು ಹೊಡೆದಾಟದಿಂದ ಕಾರ್ಯಕರ್ತರಿಗೆ ನೋವಾಗಿ, ನಮ್ಮ ಲೀಡರ್ಸ್ಗೆಲ್ಲ ನೋವಾಗಿ ಪಕ್ಷ ಓದಿಸಲಿ ಸೋತೋಯ್ತು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ. ಅದರಿಂದ ಒಗ್ಗಟ್ಟಿಲ್ಲ ಅಂತ ಬಿಟ್ಟಿದ್ದೀನಿ ನಾನು. ಒಗ್ಗಟ್ಟು ಮಾಡೋಕ್ಕೂ ನಾವು ಪ್ರಯತ್ನಪಟ್ಟು ನಮ್ಮ ಕೊತ್ತೂರು ಮಂಜಣ್ಣವರು ಹತ್ರ ಕೂತ್ಕೊಂಡು ಮಾತಾಡಿದ್ವಿ. ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸೋತಾಗ ನಮ್ಮ KH ಮುನಿಯಪ್ಪ ಮಾತಾಡಿ, ನೀವು ಹಿಂಗಿದ್ರೆ ಆಗಲ್ಲ, ಒಟ್ಟಿಗೆ ಹೋಗೋಣ, ನೀವಿಬ್ಬರು ಸಮಾಧಾನ ಆಗಿದ್ದರೆ, ನೀವು ನಮ್ಮ ರಮೇಶ್ ಕುಮಾರ್ ಸಾಹೇಬರು ಒಟ್ಟಿಗೆ ಇದ್ದರೆ ಜಿಲ್ಲೆಯಲ್ಲಿ ಪಕ್ಷ ಕಟ್ಟೋಕ್ಕಾಗುತ್ತೆ, ಸೋತಿರೋದು ಮರೆತು ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತನ ಒಂದು 2-3 ಸಲ ನಾವು ಮಂಜಣ್ಣವ್ರ ಹತ್ರ ಮಾತಾಡಿದ್ದೀವಿ, ನಮ್ಮ KH ಮುನಿಯಪ್ಪ ಸಾಹೇಬ್ರ ಹತ್ರ ಮಾತಾಡಿದ್ವಿ. ಅವ್ರು ಒಟ್ಟಿಗೆ ಆಗಿಲ್ಲ. ಅದರಿಂದ ಅವಾಗ ಪಕ್ಷ ಬಿಡೋಕ್ಕೆ ಕಾರಣ ಆಯಿತು. ಬೇಡ, ಗುಂಪುಗಾರಿಕೆ ಆಗಿದೆ, ಈ ಗುಂಪುಗಾರಿಕೆಯಲ್ಲಿದ್ದರೆ ನಮ್ಮ ಪಕ್ಷ ಕಟ್ಟೋಕ್ಕಾಗಲ್ಲ, ಪಕ್ಷದವರು ಗೆಲ್ಲಕ್ಕೂ ಆಗಲ್ಲ. ನಾವು ಪಕ್ಷ ಒಂದು 35 ವರ್ಷದಿಂದ ಬೆಳೆಸ್ಕೊಂಡು ಬಂದಿದ್ದೀವಿ ಪಕ್ಷನ. ನಮ್ಮ ಕೈಯಲ್ಲಿ ಆದಷ್ಟು ಪಕ್ಷ ಕಟ್ಟಿದ್ದೀನಿ ನಾನು. ಇದು ಸಮಾಧಾನ ಆಗಿಲ್ಲ ನಮಗೆ, ಜಿಲ್ಲೆಯಲ್ಲಿ ಇವರು ಒಂದಾಗಕ್ಕೆ ಆಗ್ತಾಯಿಲ್ಲ. ಅದನ್ನು ನೋಡಿ ನಾವು ಇನ್ನು ಬೇಡ, ಪಕ್ಷದಲ್ಲಿದ್ದರೆ ಇದೇ ಗುಂಪುಗಾರಿಕೆ ಆಗುತ್ತೆ ಅಂತ ನಮಗೂ ಮನಸ್ಸು ಬೇಜಾರಾಗಿ ನಾನು ಪಕ್ಷ ಬಿಟ್ಟಿದ್ದೀನಿ. ಆವಾಗ ಸಮಾಧಾನ ಮಾಡ್ಬೋದಾಗಿತ್ತು, ಇಬ್ಬರು ಹೈಕಮಾಂಡ್ ಕರೆಸಿ ಸಮಾಧಾನ ಆವಾಗ ಮಾಡ್ಬೋದಾಗಿತ್ತು, ಈಗೂ ಮಾಡ್ಬೋದಾಗಿತ್ತು. ಕಾಂಗ್ರೆಸ್ ಪಕ್ಷದವರು ನಮಗೂ ಯಾಕೆ ನೋವಂದರೆ, ಜಿಲ್ಲೆಯಲ್ಲಿ ದೊಡ್ಡವರು ಬಡದಾಟ ಆಗುತ್ತೆ, ಸಣ್ಣ ಜನಕ್ಕೆ ಕಷ್ಟ ಆಗ್ತಾಯಿದೆ. ಕೋಲಾರ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ಓದಿಸಲಿ 5 ವರ್ಷದಲ್ಲೂ ಇದೇ ಪರಿಸ್ಥಿತಿ ಬಂತು, ಈಗೂ ಇದೇ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆಯಲ್ಲಿ. CM ಇರ್ಬೋದು, ಡೆಪ್ಯೂಟಿ CM ಇರ್ಬೋದು, ನಮ್ಮ ನಾಯಕರನ್ನ ಕರೆದು, ಇಲ್ಲ ಈಗ ವಿಧಾನಸಭೆ ಶಾಸಕರಿದ್ದಾರೆ, ಎಲ್ಲರನ್ನೂ ಕರೆಸಿ, ನಮ್ಮ KH ಮುನಿಯಪ್ಪನ ಕರೆಸಿ ಸಮಾಧಾನ ಮಾಡಿದರೆ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ವಾತಾವರಣ ಇರ್ತಾಯಿತ್ತು. ಈಗ ಆ ವಾತಾವರಣ ಕಾಣಿಸ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ಬಾ ಅಂತ ಇದ್ದಾರೆ. KH ಮುನಿಯಪ್ಪಗೂ ಮನೆ ಇದನ್ನು ಹೇಳಿದ್ದೀನಿ ನಾನು, ನಮ್ಮನ್ನು ಕರೆದಾಗ ಹೇಳಿದ್ದು, ಫಸ್ಟ್ ನೀವು ಒಂದಾಗ್ರಿ, ನಾವು ಒಂದಾಗೋಕ್ಕೆ ಆಮೇಲೆ ಗೌರವ ಇರುತ್ತೆ ನಮ್ಮ ಹತ್ರ, ಜನ ಹತ್ರ ಹೋಗೋಕ್ಕೆ. ನೀವು ಒಂದೇ ಆಗಿಲ್ಲ ಅಂದರೆ ನಾವು ಬಂದು ಏನು ಮಾಡೋಕ್ಕಾಗುತ್ತೆ? ನೀವು ಬಡದಾಟ ಆಗ್ತಾಯಿದ್ರೆ ಕಾಂಗ್ರೆಸ್ ಪಕ್ಷ ಹೆಂಗೆ ಕಟ್ಟೋಕ್ಕಾಗುತ್ತೆ? ಅದನ್ನು 1 ಅವರೇ ಚರ್ಚೆ ಮಾಡಿದ್ದನು. ಫಸ್ಟ್ ನೀವು ಒಂದಾಗಿರಿ ಅಂತ. ನಾನು ರೆಡಿ ಇದ್ದೀನಿ, ಅವ್ರು ರೆಡಿ ಇಲ್ಲ. ನಾನು ಸುಮಾರು ಅವ್ರ ಹತ್ರನೂ ಮಾತಾಡಿದ್ದೀನಿ, ನಮ್ಮ ರಮೇಶ್ ಕುಮಾರ್ ಸಾಹೇಬ್ರಿಗೂ ಫೋನ್ ಮಾಡಿದ್ದೀನಿ. ಆಯ್ತು ಸರ್, ಏನೋ ಮಾಡೋಣ ಅಂತ ಅವರು ಹೇಳಿದ್ರು. ಮತ್ತು ಅವರು ಬರಲಿಲ್ಲ, ಸಂಧಾನಕ್ಕೆ ಹೈಕಮಾಂಡ್ ಅವರು ಕೂತ್ಕೊಂಡು ಮಾತಾಡಿಲ್ಲ ಅಂತ ಅವರು ಹೇಳಿದ್ರು. ಬಟ್ ನಮಗೂ ಜನಗೆ, ಕಾರ್ಯಕರ್ತರಿರ್ಬೋದು, ಲೀಡರ್ಸ್ ಇರ್ಬೋದು, ಕಾಂಗ್ರೆಸ್ ಪಕ್ಷ ಕಟ್ಟೋಕ್ಕೆ ಎಲ್ರಿಗೂ ಇದೊಂದು ನೋವಿದೆ ಜಿಲ್ಲೆಯಲ್ಲಿ. 5 ವರ್ಷವೂ ಹಂಗೆ ಆಯಿತು, ಈ 5 ವರ್ಷನೂ ಹಂಗೆ ಆಯಿತು. ಪಕ್ಷ ಹೆಂಗೆ ಬೆಳೆಸೋಕ್ಕಾಗುತ್ತೆ? ಗುಂಪುಗಾರಿಕೆ ಜಾಸ್ತಿ ಆಯಿತು. ಆ ಗುಂಪುಗಾರಿಕೆ ಒಂದು ಮಾಡಬೇಕಂದ್ರೆ ಹೈಕಮಾಂಡ್ ಮಾಡ್ಬೋದಾಗಿತ್ತು, ಅದನ್ನು ಮಾಡಿಲ್ಲ. ಇಡೀ ನೋಡಿ, ನೀವು ಒಂದು ಗಮನಿಸಿ, ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗಿ ಕೂತ್ಕೊಂಡು ಮಾತಾಡಿ ಒಂದು ಮಾಡಿದ್ದಾರೆ, ಎಲ್ಲಿ ಇಲ್ಲ. ಬಟ್ ಕೋಲಾರ ಜಿಲ್ಲೆಯಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ನಾವು ಕೇಳೋದು ಪ್ರಶ್ನೆ. ಕೋಲಾರ ಜಿಲ್ಲೆಯಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ? ಎಲ್ಲ ಕಡೆ ನೀವು ಮಾಡಿದ್ದೀರ, ಏನೋ ಇಡೀ ಕರ್ನಾಟಕದಲ್ಲಿ ಇಲ್ಲ ಒಂದಾಗಿಲ್ಲಪ್ಪ. ಈಗ ಎಲೆಕ್ಷನ್ ಬಂದಿದೆ, ಕೂತು ಮಾತಾಡೋಕ್ಕಾಗಲ್ಲ ಅಂತ ಇದ್ದಿದ್ರೆ ಒಂಥರ.
ಎಲ್ಲ ಕಡೆನೂ ನೀವೇ ಹೋಗಿದ್ದೀರಾ, ಕರೆಸಿದ್ದೀರಾ, ಮಾತಾಡಿದ್ದೀರಾ. ಈಗ ಮೈಸೂರಲ್ಲಿ ನೋಡು, ನಮ್ಮ ಸಿ ಎಮ್ ಎಷ್ಟಲ್ಲಿ ಹೋಗಿದ್ದಾರಾ? ಡಿಫ್ರೆನ್ಸ್ ಇರೋದು ಕೂತ್ಕೊಂಡು ಮಾತಾಡಿದರೆ ಎಷ್ಟಲ್ಲಿ ಹೋಗಿದ್ದೀರಾ? ನಮ್ಮ ಡಿ ಕೆ ಸಾಹೇಬರು ಬೇರೆ ಕಡೆ ಎಷ್ಟು ಜಾಗದಲ್ಲಿ ಕೂತ್ಕೊಂಡು ಮಾತಾಡಿಲ್ಲ. ಕೋಲಾರಲ್ಲಿ ಯಾಕೆ ಮಾಡೋಕ್ಕಾಗಿಲ್ಲ? ಗಟ್ಟಿಯಾಗಿ ಕೂತ್ಕೊಂಡು ಮಾತಾಡಿದ್ರಿ. ನಮ್ಮ ರಮೇಶ್ ಕುಮಾರ್ ಸಾಹೇಬ್ ಇರ್ಬೋದು, ನಮ್ಮ ಕೊತ್ತೂರು ಮಂಜನ್ ಇರ್ಬೋದು, ಇರೋ ಶಾಸಕರು ಯಾರು ನಾವೇನು ಬೇಡ, ನಾವು ಪಕ್ಷ ಬಿಟ್ಟು ಹೋಗ್ತೀವಿ ಹಂಗಂತ ಅವ್ರೇನು ಹೇಳಕ್ಕೆ ಹೋಗಲಿ. ನೀವು ಯಾಕೆ ಮಾಡಬಾರ್ದು ಅಂತ. ಆಗ ನಿಮಗೆ ಇಷ್ಟ ಇಲ್ಲ, ಇನ್ನು ಇಲ್ಲಿ ಪಕ್ಷ ನಾವೆಲ್ಲ ಹೋಗಿ ಏನು ಮಾಡೋಕ್ಕಾಗುತ್ತೆ? ನಿಮಗೆ ಇಷ್ಟ ಇಲ್ಲ, ನಾವು ಹೋಗಿ ಏನು ಮಾಡೋಕ್ಕಾಗುತ್ತೆ? ಬನ್ನಿದ್ರೆ ನಾವು ಹೋಗಿ ನಾವು ಬಡ್ದಾಡೋ ಆಗ್ಬಿಡೋದ ಜಿಲ್ಲೆಯಲ್ಲಿ. ಫಸ್ಟ್ ನೀವು ಒಂದಾಗಿರಿ, ಕಾಂಗ್ರೆಸ್ ಪಕ್ಷ ಬರುತ್ತೆ. ನೀವು ಒಂದಾಗಿಲ್ಲ, ಇದೇ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ. 19ರ ಚುನಾವಣೆ ಎಫೆಕ್ಟ್ ಈಗಲೂ ಆಗುತ್ತಾ? ಆಗುತ್ತೆ, ಖಂಡಿತ ಆಗುತ್ತೆ. ನೀವು ಹಂಗೆ ಇದ್ರೆ ಖಂಡಿತ ಆಗುತ್ತೆ. ಈಗ ಒಂದಾಗ್ರೆ ಈಗ ಪಕ್ಷ ಬರುತ್ತೆ.